ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮಾರ್ಚ್ 31ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಬರ್ತಾ ಇದೆ, ನೀವು ಕಾಲ್ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಪ್ರತಿನಿತ್ಯ ಕೂಡ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡೋದಕ್ಕೆ ಅಥರ್ವ ಸಿದ್ಧ ಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಗುರುಗಳೇ, ಸಾಕಷ್ಟು ಜನ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸ್ತಾ ಇರ್ತಾರೆ ಅಕ್ಷರವೃಕ್ಷವನ್ನು ಪಡೆದುಕೊಂಡು ಯಾವ್ಯಾವ ರೀತಿ ಅವರ ಜೀವನದಲ್ಲಿ ಬದಲಾವಣೆಗಳಾಗಿದೆ, ಏಳಿಗೆಯನ್ನು ಕಾಣ್ತಾ ಇದ್ದಾರೆ ಅಂತ. ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ ಹತ್ತಿರ ಬಂದಾಗ ಏನೋ ಒಂದು ರೀತಿಯಾಗಿರುವಂಥ ಪ್ರೊಟೆಕ್ಷನ್ನು ಅಥವಾ ಕಾನ್ಫಿಡೆನ್ಸ್ ಅನ್ನೋವಂಥದ್ದು ಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಅಕ್ಷರವೃಕ್ಷ ಇದ್ದರೆ ಹೇಗೆ ಸಹಾಯ ಆಗುತ್ತೆ? ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಪೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಹೆಚ್ಚಿಗೆ ಅದರ ಬಗ್ಗೆ ಹೇಳಲಿಕ್ಕೆ ಹೇಳ್ಕೊಂಡು ಹೋಗ್ಲಿಕ್ಕೆ ಏನು ಉಳಿದಿಲ್ಲ. ಯಾಕೆ ಅಂತಂದರೆ ಅದು ಮಾಡೋವಂಥ ಚಮತ್ಕಾರ ಮಾಡ್ತಾ ಇರುತ್ತೆ. ಕೆಲವರಿಗೆ ಶೀಘ್ರವಾಗಿ ಮಾಡುತ್ತೆ, ಕೆಲವರಿಗೆ ಸ್ಲೋ ಮಾಡುತ್ತೆ. ಅಲ್ಲಿರ್ತಕ್ಕಂಥ ಎನರ್ಜಿನ ಹಿಡಿದು ಅದು ಕೆಲಸ ಮಾಡುತ್ತೆ. ಯಾಕೆಂದರೆ ಅದು ಮೊದಲೇ ಸೂರ್ಯ ಪಂಚಾಯತನ, ಗಣಪತಿ, ಸೂರ್ಯ, ಪಾರ್ವತಿ ಪರಮೇಶ್ವರ, ಲಕ್ಷ್ಮೀನಾರಾಯಣ, ಚಂಡಿಕೆ ಇಷ್ಟು ಜನ ಇರ್ತಕ್ಕಂತಹದ್ರ ಜೊತೆಗೆ ಬೀಜಾಕ್ಷರಗಳು ಇರೋದರಿಂದ ಮೊದಲೇ ಪರೀಕ್ಷಾ ದಿನಗಳಿವು, ಎಕ್ಸಾಮ್ ದಿನಗಳಾಗಿರೋದ್ರಿಂದ ಅಲ್ಲಿ ಗಣಪತಿ ಇರೋದರಿಂದ ಗಣಪತಿ ಚಿತ್ರ ಮಾತ್ರವಲ್ಲ, ಅವರಿಗೆ ಸಂಬಂಧಪಟ್ಟ ಬೀಜಾಕ್ಷರಗಳು, ಅದಕ್ಕೆ ಸಂಬಂಧಪಟ್ಟ ಮೂಲಿಕೆಗಳು, ಅದಕ್ಕೆ ಸಂಬಂಧಪಟ್ಟ ಮಂತ್ರದ ತಯಾರಿ, ಅದಕ್ಕೆ ಸಂಬಂಧಪಟ್ಟ ತತ್ವನ್ಯಾಸ, ಅದಕ್ಕೆ ಸಂಬಂಧಪಟ್ಟಾಗಿರತಕ್ಕಂಥ ಪ್ರಾಣ ಪ್ರತಿಷ್ಠಾಪನ ಇವೆಲ್ಲವೂ ನಡೆದಿದೆ. ಆದರೆ ಅದು ಕೆಲಸ ಮಾಡಿಯೇ ತೀರಬೇಕು. ಅಂತಹ ಅಕ್ಷಯ ವೃಕ್ಷ ಎಲ್ಲಿ ಇರುತ್ತೋ ಆ ಮಗು ಕೈಯಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಸ್ಪರ್ಶ ಮಾಡಿ ಹೋದರೂ ಕೂಡ ಸಾಕು. ನಮಗೆ ಎಷ್ಟು ಅಂತಂದರೆ ಒಂದು ಸೆಕೆಂಡ್ ಮೂವ್ ಆಗೋ ಒಳಗಡೆ ಏನು ಬೇಕಾದರೂ ಪಡ್ಕೊಳ್ಬೋದಂತೆ. ಭಗವಂತನ ಕೃಪೆ ಆಗ್ತಕ್ಕಂತಹದ್ದು ಮಾನವನಿಗೆ ಸೆಕೆಂಡ್ ಅಷ್ಟೇ, ನಿಮಿಷಗಳು ಸಾಧ್ಯವೇ ಇಲ್ಲ. ನಿಮಿಷಗಳು ಮಹಾಲಕ್ಷ್ಮಿಗೆ ನಿಮಿಷಗಳು ಒಲಿಯೋದಂತೆ. ಹಾಗಾಗಿ ಈ ಹುಲು ಮಾನವರಿಗೆ ಸೆಕೆಂಡ್ ಅಷ್ಟೇ. ಕಣ್ಣು ರೆಪ್ಪೆ ಹೊಡೆಯೋದ್ರೊಳಗಡೆ ನೀವು 3 ಸಲ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೂ ಸಾಕು. ಆ ಒಂದು ಜ್ಞಾನದ ಎನರ್ಜಿಯನ್ನು, ಆ ಜ್ಞಾನದ ಶಕ್ತಿಯನ್ನು ಗಣಪತಿ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾನೆ, ಶಕ್ತಿಯನ್ನು ಪಡೆದುಕೊಳ್ತೀರಿ. ಎಕ್ಸಾಮ್ ದಿನಗಳಂತೂ ಮರೆಯದೆ ನಿಮ್ಮ ಮಕ್ಕಳ ಕೈಯಲ್ಲಿ ಅದನ್ನು ಮುಟ್ಟಿಸಿ ನಮಸ್ಕಾರ ಮಾಡಿಸಿ ಕಳಿಸ್ಕೊಡಿ. ಅವರ ಜೀವನ ಅಲ್ಲಿ ಅಡಗಿದೆ. ಆ ಪರೀಕ್ಷಾ ದಿನಗಳಲ್ಲಿ ಅವರ ಜೀವನ ಅಡಗಿರೋದರಿಂದ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ನನ್ನ ಮಗು ಅಂತಕ್ಕಂಥ ಎಲ್ಲರೂ ಕೂಡ ಗಣಪತಿನ ಮುಟ್ಟಿ ನಮಸ್ಕಾರ ಮಾಡಿಸ್ಕೊಳ್ಳಿ. ಅದ್ಭುತೈತನ ತಾವು ಕಾಣ್ತೀವಿ. ಖಂಡಿತ ಗುರುಗಳ, ಎಲ್ಲೋ ಒಂದು ಕಡೆ ನೀವು ಹೇಳ್ತೀರಾ ಇದ್ರ ಬಗ್ಗೆ ಪ್ರಶ್ನೆ ಬೇಡಮ್ಮ, ಅವ್ರು ಇಷ್ಟ ಇದ್ದಲ್ಲಿ ಕೊಂಡ್ಕೊಳ್ಳಿ, ಅದನ್ನು ಕೂಡ ತಿಳಿಸ್ಬೇಡಿ ಅಂತ. ಆದರೆ ಇದರಿಂದ ಸಾಕಷ್ಟು ಜನ ಒಳಿತನ್ನ ಕಾಣ್ತಿರೋದ್ರಿಂದ ಕಾರ್ಯಕ್ರಮ ನೋಡುವಂಥ ಹೊಸ ವೀಕ್ಷಕರು ಇದ್ರಿಗೆ ಅನುಕೂಲ ಆಗಲಿ ಅನ್ನೋದು ವಿಚಾರವಾಗಿ ಇವತ್ತು ನಾನು ಈ ಪ್ರಶ್ನೆ ಕೇಳಿದೆ. ಬಹಳ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಅಕ್ಷಯ ವೃಕ್ಷದ ಚಮತ್ಕಾರ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಗುರುಗಳು ನಿಮಗೆ ಸಾಕಷ್ಟು ವಿಡಿಯೋಸ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿದ್ದಾರೆ, ಮನೆಯಲ್ಲಿ ಮಕ್ಕಳಿದ್ದಾರೆ, ಎಕ್ಸಾಮಿನೇಷನ್ ಹತ್ತಿರ ಬರ್ತಾ ಇದೆ, ಅವ್ರಿಗೊಂದು ರೀತಿಯಾಗಿರುವಂಥ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು, ಅವರು ಕೂಡ ಮೋಟಿವೇಟ್ ಆಗಿ ಚೆನ್ನಾಗಿ ಓದಬೇಕು ಅಂತಂದರೆ ಖಂಡಿತ ಅಕ್ಷಯ ವೃಕ್ಷವನ್ನು ಪ್ರೀತಿಯಿಂದ ಬರಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.